ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಬುಧವಾರದ ಬ್ಲಾಗ್ನ ತೋರಿಸ್ತಾ ಇದ್ದೀನಿ. ಮಂಗಳವಾರ ನಾನು ನೈಟೇ ಹೆಚ್ಚಿಟ್ಕೊಂಡಿದ್ನೆಲ್ಲ ಹರವೆ ಸೊಪ್ಪು, ಪಾಲಕ್ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಮತ್ತೊಂದು ಥರ ವೆರೈಟಿ ಬೇಕಲ್ಲ, ಹಾಗಾಗಿ ಇಲ್ಲಿ ಬೆಂಡೆಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮೊಟೊ ಹಣ್ಣನ್ನ ಫ್ರೈ ಮಾಡಿಬಿಟ್ಟು ಬೇಳೆ ಪಲ್ಯಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ರೊಟ್ಟಿಗೆ, ಚಪಾತಿಗೆ ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಅಂದರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕಾಗಿ ಇಲ್ಲಿ ಟೊಮೊಟೊ ಹಣ್ಣನ್ನ ಹಾಗೆ ಆನಿಯನ್ನ ಬೇಯಿಸ್ಬಿಟ್ಟು ಬೇಳೆ ಪಲ್ಯಗೆ ಸೇರಿಸ್ತಾ ಇದ್ದೀನಿ. ಅದು ನೀಟಾಗಿ ಬೆಂದ ನಂತರ ಇಲ್ಲಿ ಬೇಳೆ ಪಲ್ಯನ ಕುದಿಸಿ ಇಟ್ಟಿದ್ದೀನಿ. ಟೊಮೊಟೊ ಹಣ್ಣು ಒಂದು ನೀಟಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಬಿಟ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಬೆಳಗ್ಗೆ ಮಕ್ಕಳು 8 ಗಂಟೆಗೆ ಹೊರಡೋರು ಇರ್ತಾರಲ್ಲ, ಹಾಗಾಗಿ ಅರ್ಜೆಂಟ್ ಆಗುತ್ತೆ. ಅದಕ್ಕಾಗಿ ಹಿಂದಿನ ದಿನ ನೈಟೇ ಪ್ರಿಪೇರ್ ಮಾಡಿ ಇಟ್ಕೊತೀವಿ. ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕರಿಂದ ತೆಗೆದುಬಿಟ್ಟು ಖಾರ ಹಾಕಿ ಕುದಿಸ್ಕೊಳ್ತೀವಿ. ಈ ಥರ ಅರ್ಜೆಂಟ್ ಆಗೋರು ಈ ಥರ ಒಂದು ಸರಿ ಪ್ರಿಪೇರ್ ಮಾಡಿ ನೋಡಿ. ಹಾಗೆ ಎಲ್ಲಿಗಾರು ಹೋಗೋದಿದ್ದರೆ ಅಂಥವರು ಸಹ ಈ ಟೈಪಲ್ಲಿ ಮಾಡಿಟ್ಕೋಬೋದು. ಇಲ್ಲಿ ಒಂದು ಕಡೆ ಒಂದು 10ರಿಂದ 20 ರೊಟ್ಟಿನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಪೇಪರ್ ಮೇಲೆ ಪ್ಲಾಸ್ಟಿಕ್ ಪೇಪರ್ ಬರುತ್ತಲ್ಲ, ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ಹೊಸ ತಂದುಬಿಟ್ಟು. ಇಲ್ಲಿ ಪಕ್ಕದಲ್ಲಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಅದ್ರ ಜೊತೆಗೆ ನನ್ನ ಮಗಳಿಗೆ ಬಾಕ್ಸಿಗೆ ಟಿಫನ್ನ ಕಟ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು. ಬೆಂಡೆಕಾಯಿ ಚಟ್ನಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಇನ್ನೊಂದು ಸಾರಿ ಹೇಳ್ತೀನಿ. ನೆಕ್ಸ್ಟು ಲಂಚ್ಗೆ ಒಂದು ಸ್ವಲ್ಪ ಟೊಮೊಟೊಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅತ್ತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆನಿಯನ್ನು, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಪಕ್ಕದಲ್ಲಿ ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದಾರೆ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಅದು ನೀಟಾಗಿ ಬೇಯಬೇಕು. ಜಾಸ್ತಿ ಪ್ರಮಾಣದಲ್ಲಿ ಖಾರ ಬೇಕು ಅನ್ನೋರು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೋದು. ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದಾರೆ. ಈ ಥರ ಸಣ್ಣದಾಗಿ ಹೆಚ್ಕೋಬೇಕು. ಇದು ಸೈಡ್ಸಿಗೆ ಚೆನ್ನಾಗಾಗುತ್ತೆ ಊಟದ ಜೊತೆಗೆ. ಸೌತೆಕಾಯಿ ತುಂಬಾ ಇರುತ್ತಲ್ಲ, ಆ ಟೈಮಲ್ಲಿ ಈ ಥರ ಸೈಡ್ಸಿಗೆ ಮಾಡ್ಕೋಬೋದು. ಡ್ರೈ ಪಲ್ಯ ಥರ. ಇದು ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ನೀರೇನು ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ. ನೆಕ್ಸ್ಟು ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು, ಒಂದು ಸ್ವಲ್ಪ ಸ್ವೀಟ್ ಬೇಕಾದವರು ಬೆಲ್ಲನ ಸೇರಿಸ್ಕೋಬೋದು. ಅದು ನೀಟಾಗಿ ಬೆಂದ ನಂತರ ಅರ್ಧ ಬೆಂದರೆ ಸಾಕು. ಅರ್ಧ ಬೆಂದ ನಂತರ ಕೊಬ್ಬರಿನ ಆ್ಯಡ್ ಮಾಡಬೇಕು. ಈ ಸಲ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ನನಗೂ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಇಲ್ಲಿ ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಾಗುತ್ತಂತೆ. ಅವ್ರ ಅಮ್ಮನ ಮನೇಲೆಲ್ಲ ಈ ಟೈಪಲ್ಲಿ ಮೊದಲೇ ಮಾಡ್ತಿದ್ರಂತೆ. ಇಲ್ಲಿ ಯಾರೂ ತಿನ್ನಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡ್ತಿರಲಿಲ್ಲ. ಇವಾಗ ನಿನ್ನೆ ಮಾಡಿದರು. ಅದಕ್ಕಾಗಿ ನಿಮಗೂ ಒಂದು ಸಾರಿ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ತುಂಬ ಟೇಸ್ಟ್ ಆಗಿತ್ತು. ನಾನು ಚೆನ್ನಾಗಾಗಲ್ಲ ಅಂದ್ಕೊಂಡಿದ್ದೆ, ಆದರೆ ತುಂಬ ಚೆನ್ನಾಗಾಗಿತ್ತು. ಹಾಗೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ವಿ. ಎಲ್ಲರೂ ನೆಂಟರು ಬರಲಿಕ್ಕೆ ಹತ್ತಿದ್ರು ನಮ್ಮ ಮನೆಗೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನೆಂಟರೆಲ್ಲ. ಆ ಕಡೆ ಒಂದಿಷ್ಟು ಜನ ಇದ್ದಾರೆ. ನಾನು ಇಲ್ಲಿ ಇರೋರಷ್ಟೇ ಕ್ಲಿಪ್ಪಿಂಗ್ ತಗೊಂಡೆ. ಕಡೆಗೆ ನೆಂಟರನ್ನೆಲ್ಲ ಊಟ ಮಾಡಿಸಿ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ 4 ಗಂಟೆ ಆಗೇ ಹೋಯಿತು. ಇನ್ನೇನು ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂದ್ಬಿಟ್ಟು ಮಗಳಿಗಾಗಿ ಇಲ್ಲಿ ಟೊಮೊಟೊ ಬಾತ್ ಮಾಡೋಣ. ರೊಟ್ಟಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅವಳು, ಗಲಾಟೆ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೋಬೇಕು. ಆ ಕಡೆ ಪಕ್ಕದಲ್ಲಿ ಆನಿಯನ್ನು ಒಂದು, ಈರುಳ್ಳಿ ಒಂದು, ಹಾಗೆ ಮೆಣಸನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆದರೆ ಸಾಕು, ಒಬ್ಬರು ಅಥವಾ ಇಬ್ಬರಿಗೆ. ಅದು ನೀಟಾಗಿ ಬಂದ ನಂತರ ಈರುಳ್ಳಿನ ಹಾಗೆ ಟೊಮೊಟೊ ಹಣ್ಣನ್ನು ಬೇಯಿಸ್ಕೋಬೇಕು. ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ, ಈ ಟೈಪಲ್ಲಿ ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಬಿಸಿ ಬಿಸಿ ರೈಸ್ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ.
ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ, ಅವಳಿಗಾಗ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಇಲ್ಲಿ. ಅದು ನೀಟಾಗಿ ಬೇಯಬೇಕು, ಹಣ್ಣು ಥರನೇ ಬೇಯಬೇಕು, ಎಣ್ಣೆಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಏನೂ ಆ್ಯಡ್ ಮಾಡಬೇಡಿ, ಫುಲ್ಲು ನೀಟಾಗಿ ಎಣ್ಣೆಲೇ ಫ್ರೈ ಆಗಲಿ. ಇದಕ್ಕೆ ಬೇಕಾದವರು ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನನ್ನ ಮಗಳು ಆ ಟೈಪಲ್ಲಿ ಏನು ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಏನನ್ನೂ ಆ್ಯಡ್ ಮಾಡಿಲ್ಲ. ಬೇಕಾದವರು ಗರಂ ಮಸಾಲ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೋಬೇಕು. ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ನನ್ನ ಮಗಳು ಇಷ್ಟಪಡ್ತಾಳೆ, ಹಾಗಾಗಿ ಒಂಚೂರೇ ಬೆಲ್ಲನ ಆ್ಯಡ್ ಮಾಡಿ ಇಲ್ಲಿ ನೀಟಾಗಿ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅವಳು ಬಂದ ನಂತರ ಬೇಯಿಸ್ಬಿಟ್ಟು ಒಗ್ಗರಣೆಯಲ್ಲಿ ನೀಟಾಗಿ ಕಲಿಸ್ಬಿಟ್ಟು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.